200 days ಗ್ಯಾರಂಟಿ. ಅಪ್ಪು ಯಾವಾಗಲೂ ಸೂಪರ್. ವೆಲ್ಕಮ್ ಬ್ಯಾಕ್. ಪ್ಯಾನ್ ಇಂಡಿಯಾ ಸಿನಿಮಾ ಜೇಮ್ಸ್ ಜಾತ್ರೆ ಬಹಳ ಜೋರಾಗಿ ನಡೀತಾ ಇದೆ. ಅಭಿಮಾನಿಗಳು ಅಂತೂ ಬಹಳ ಖುಷಿಯಾಗಿದ್ದಾರೆ. ಥಿಯೇಟರ್ಗಳಲ್ಲಂತೂ ಸಂಭ್ರಮದ ವಾತಾವರಣ, ಹಬ್ಬದ ವಾತಾವರಣದಲ್ಲಿ ಕಂಡು ಬರ್ತಾ ಇದೆ. ಹೂವಿನ ಮಳೆಯನ್ನ ಗೆರೆಯಲಾಗ್ತಾ ಇದೆ. ಡಾನ್ಸ್ ಡಾನ್ಸ್ ಡಾನ್ಸ್. ಯಾಕಂದ್ರೆ ಡಾನ್ಸ್ಗೆ ಮತ್ತೊಂದು ಹೆಸರೇ ಅದು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಡೈಲಾಗ್ಗೆ ಹೆಸರೇ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಆ ಒಂದು ಸ್ಟ್ರೆಂತ್ಗೆ, ಪವರ್ಗೆ ಹೆಸರೇ ಪುನೀತ್ ರಾಜ್ಕುಮಾರ್. ಸೊ ಆ ಎಲ್ಲವನ್ನ ಕೂಡ ನೋಡೋದಕ್ಕೆ ಮತ್ತೊಮ್ಮೆ ಸಿಕ್ತಂತಹ ಅವಕಾಶ ಅದು ಇವತ್ತು ಜೇಮ್ಸ್ ಚಿತ್ರದ ಮೂಲಕ. ಆ ಒಂದು ಅವಕಾಶವನ್ನು ಮಿಸ್ ಮಾಡ್ಕೊಳ್ತಾರ ಅವರ ಅಭಿಮಾನಿಗಳು? ಖಂಡಿತ ಇಲ್ಲ. ಅಂತಹದ್ದೇ ದಿನಕ್ಕೆ ಕಾಯ್ತಾ ಇದ್ರು ಅವರ ಅಭಿಮಾನಿಗಳು. ಇವತ್ತು ಸಾಕಾರಗೊಂಡಿದೆ. ಆ ಎಲ್ಲ ನೋವನ್ನ ಮರೆತು ಇವತ್ತು ಅವರ ಅಭಿಮಾನಿಗಳು ಖುಷಿಯಲ್ಲಿ ತೇಲಾಡ್ತಾ ಇದ್ದಾರೆ, ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ನಮ್ಮ ಜೊತೆನೆ ಅಪ್ಪು ಇದ್ದಾರೆ ಅನ್ನುವಂತಹ ಭಾವನೆಯನ್ನ ಇವತ್ತು ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಅಭಿಮಾನಿಗಳು ಯಾವ ರೀತಿಯಾಗಿ ಜೇಮ್ಸ್ ಜಾತ್ರೆಯನ್ನ ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಈ ಎಲ್ಲ ದೃಶ್ಯಗಳನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮತ್ತೊಂದು ಕಡೆ ಗಗನದಲ್ಲಿ ಜೇಮ್ಸ್ ಬ್ಯಾನರ್ ನ ಹಾರಾಟವನ್ನ ನೀವು ಗಮನಿಸಬಹುದು. ಜೇಮ್ಸ್ ಯಾವ ರೀತಿಯಾಗಿ ಬಾನೆತ್ತರಕ್ಕೆ ಹಾರ್ತಾ ಇದೆ, ಆಕಾಶದೆತ್ತರಕ್ಕೆ ಮುಗಿಲು ಮುಟ್ಟಿದೆ ಅಲ್ಲಿ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬಹುದು. ಅಪ್ಪು ಅಭಿಮಾನಿಗಳು ಇವತ್ತಿನ ದಿನವನ್ನ ಸೆಲೆಬ್ರೇಷನ್ ಡೇ ಅಂತ ಅನ್ಕೊಂಡಿದ್ದಾರೆ. ಅಪ್ಪು ಡೇ ಅಂತ ತೋರಿಸ್ತಾ ಇದ್ದಾರೆ. ಅಪ್ಪುಗೆ ಸರಿಸಮಾನರು ಯಾರೂ ಇಲ್ಲ, ಅವರಿಗೆ ಅವರೇ ಸರಿಸಾಟಿ ಅನ್ನೋದನ್ನ ಅವರ ಅಭಿಮಾನಿಗಳು ತೋರಿಸ್ತಾ ಇದ್ದಾರೆ. ಕೇವಲ ಈ ಒಂದು ವರ್ಗದವರು ಅವರ ಅಭಿಮಾನಿಗಳು ಅನ್ನೋದು ಖಂಡಿತವಾಗ್ಲೂ ಇಲ್ವೇ ಇಲ್ಲ. ಯಾಕಂದ್ರೆ ಎಲ್ಲಾ ವರ್ಗದವರನ್ನ, ಎಲ್ಲಾ ವರ್ಗದ ಅಭಿಮಾನಿಗಳನ್ನ ಹೊಂದಿರುವವರು ಪುನೀತ್ ರಾಜ್ಕುಮಾರ್ ಅವರು. ಅವರ ಕೊನೆಯ ಚಿತ್ರ ಜೇಮ್ಸ್. ಈ ಒಂದು ಚಿತ್ರದ ಒಂದು ತೆರೆಗೆ ಅಪ್ಪಳಿಸಬೇಕು, ಅದು ಅವರನ್ನ ನಾವು ನೋಡಬೇಕು ಅಂತ ಹೇಳಿ ಅವತ್ತಿನಿಂದಲೂ ಕೂಡ ಅಭಿಮಾನಿಗಳು ಕಾಯ್ತಾ ಇದ್ರು. ಅಂತಹ ದಿನ ಬಂದ್ರೆ ಕೇಳಬೇಕಾ? ಇವತ್ತು ಅವರದ್ದೇ ದಿನ. ಅಭಿಮಾನಿಗಳಿಗೋಸ್ಕರ, ತಮ್ಮ ದೇವರಿಗಾಗಿ ಇವತ್ತಿನ ದಿನವನ್ನ ಮುಡಿಪಾಗಿಟ್ಟಿದ್ದಾರೆ. ಸಾಕಷ್ಟು ಸೇವೆಗಳನ್ನ ಮಾಡ್ತಾ ಇದ್ದಾರೆ, ಸಾಕಷ್ಟು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಹೇಳಿದಂತಹ, ನಡೆದಂತಹ ದಾರಿಯಲ್ಲಿ ಇವರು ಸಾಕ್ತಾ ಇದ್ದಾರೆ. ಅನೇಕ ಕಡೆ ಅನ್ನ ಸಂತರ್ಪಣೆ ನಡೀತಾ ಇದೆ, ರಕ್ತದಾನ, ನೇತ್ರದಾನ ಶಿಬಿರಗಳು ಕೂಡ ನಡೀತಾ ಇದೆ. ಯಾರು ಕೂಡ ಹಸಿದ ಹೊಟ್ಟೆಯಲ್ಲಿ ಇರಬಾರ್ದು ಅನ್ನುವಂತಹ ಕಾರಣಕ್ಕಾಗಿ ಅಭಿಮಾನಿ ದೇವರುಗಳು ಅಭಿಮಾನಿಗಳಿಗಾಗಿ ಎಲ್ಲಾ ರೀತಿಯ ವ್ಯವಸ್ಥೆಯನ್ನ ಮಾಡ್ತಾ ಇದ್ದಾರೆ. ಸೊ ಅವರು ಹಾಕಿಕೊಟ್ಟ ಮಾರ್ಗ ಏನಿದೆಯಲ್ಲ, ಆ ಮಾರ್ಗದಲ್ಲಿ ನಡಿಬೇಕು ಅನ್ನೋದೇ ಅವರ ಅಭಿಮಾನಿಗಳ ಆಶಯ. ಆ ಒಂದು ದಾರಿಯಲ್ಲಿ ಅವರ ಅಭಿಮಾನಿಗಳು ಸಾಕ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ತುಂಬ್ಕೋತಾರೆ ಅಪ್ಪ ಮಮ್ಮ, ತುಂಬಾ ಚೆನ್ನಾಗಿ ಕಾಣಿಸ್ತಾರೆ. ಫೈಟ್ಸ್ ಅಲ್ಲಂತೂ ಅದ್ಭುತ, ಅತ್ಯದ್ಭುತ. ಡಾನ್ಸ್ ಅಂತೂ ಎರಡು ಮಾತಿಲ್ಲ. ಈ ಆಡಂಬರ, ಈ ಒಂದು ಅಬ್ಬರನ ನೋಡಕ್ ಆ ಎರಡು ಕಣ್ಗಳು ನಮ್ಮ ಅಪ್ಪ ಮಮ್ಮನೇ ಇಲ್ವಲ್ಲ ಅನ್ನೋ ಒಂದು ದುಃಖ ಬಿಟ್ರೆ ಇನ್ನೇನೂ ಇಲ್ಲ. ಅಭಿಮಾನಿಗಳು ಈ ಸಿನಿಮಾನ ಬಹಳ ಅಚ್ಚುಕಟ್ಟಾಗಿ ರಿಲೀಸ್ ಮಾಡಿಕೊಂಡು, ತುಂಬಾ ಅದ್ಭುತವಾಗಿ ರಿಲೀಸ್ ಮಾಡಿಕೊಂಡು ಎಲ್ಲಾ ಕಡೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಸಿನಿಮಾ. ಬಟ್ ಅವೆರಡು ಕಣ್ಗಳು, ಎಲ್ಲ ಅಭಿಮಾನಿಗಳ ಕಣ್ಗಳ ಮೂಲಕ ಆ ಸಿನಿಮಾನ ಅವರೇ ನೋಡ್ತಿದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಭುವನೇಶ್ವರಿ. ಥ್ಯಾಂಕ್ ಯು.